ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ದಿನ ನಾವು ಪಂಚಮ ದಿನ ಅಂತ ನಾವೇನಂತ ಕರಿತೀವಿ, ನವರಾತ್ರಿಯ ಪಂಚಮ ದಿನದ ವಿಶೇಷತೆಯನ್ನು ತಿಳಿಸ್ಕೊಂಡು ಹೋಗೋಣ. ಮಾತೆಯನ್ನು ಈ ಒಂದು ದಿನದಲ್ಲಿ ನಾವು ಸ್ಕಂದ ಮಾತೆ ಅಂತ ಕರಿತೀವಿ. ಸ್ಕಂದ ಮಾತೆ ಅಂದರೆ ಮಾತೃ ಸ್ವರೂಪಿಣಿಯಾಗಿರುವಂತಹ ಮಾತೆಯ ಸಪ್ತ ಶ್ರವಗಳಲ್ಲಿ, ಸಪ್ತ ಅಸ್ತ್ರಗಳಲ್ಲಿ, ಸಪ್ತ ವಿಧಾನಗಳಲ್ಲಿ, ಸಪ್ತ ಅನುಷ್ಠಾನಗಳಲ್ಲಿ ತಾಯಿ ಜಗನ್ಮಾತೆ ತನ್ನ ಕುವರನನ್ನು ಹಿಡಿದು ಕುಳಿತಿರುವಂತಹ ಪದ್ಮವಾಸಿನಿಯಲ್ಲಿ ಕುಳಿತಿರುವಂತಹ ಭಂಗಿಯಲ್ಲಿ ಕುಳಿತಿರುವಂತಹ ಒಂದು ಪ್ರತೀಕ. ವಿಶೇಷವಾಗಿ ತಾರಕಾಸುರನನ್ನು ಸಂಹಾರ ಮಾಡಲಿಕ್ಕಂತಲೇ ತಾಯಿ ಜಗನ್ಮಾತೆ ಸ್ಕಂದ ಮಾತೆಯ ಸ್ವರೂಪವನ್ನು ಪಡಿತಾಳೆ. ಅಂದರೆ ಸ್ಕಂದ ಅಂದರೆ ಕಾರ್ತಿಕೇಯ ಅಂತ ಅರ್ಥ. ಕಾರ್ತಿಕೇಯನಿಗೆ ನಾವು ಮುರುಘ ಅಂತ ನಾವೇನಂತ ಕರಿತೀವಿ. ಕಾರ್ತಿಕೇಯನ ಮಾತೆಯೇ ಪಾರ್ವತಿ, ಗೌರಿ, ಉಮಾ, ಮಹೇಶ್ವರಿ. ಪಾರ್ವತಿಯ ಸ್ವರೂಪವೇ ಸ್ಕಂದ ಮಾತಾ. ಸೊ ಸ್ಕಂದ ಮಾತಾ ಮಾರ್ಗದರ್ಶಕರಾಗಿರ್ತಾಳೆ. ಎಲ್ಲ ರೀತಿಯಲ್ಲೂ ಸಹಿತ ಆ ಒಂದು ಮಗನಿಗೆ ಎಲ್ಲ ರೀತಿಯ ಒಂದು ಬೆಳವಣಿಗೆಯನ್ನು ಕೊಡುವ ಒಂದು ಮಾತೆಯಾಗಿರ್ತಾಳೆ. ಸ್ಕಂದ ಮಾತಾ ಮಾತೃವಿನ ಒಂದು ಭಾಗ್ಯ. ಈ ಒಂದು ಸಮಯದಲ್ಲಿ, ಈ ಒಂದು ದೈವಿಕವಾದಂಥ ಒಂದು ಬೆಳವಣಿಗೆಯಲ್ಲಿ ವಿಶೇಷವಾಗಿ ಸ್ಕಂದ ಮಾತೆಯ ಪೂಜೆಯನ್ನು ಮಾಡೋರಿಗೆ ಶೀಘ್ರ ಫಲದಾಯಕಳಾಗಿರ್ತಾಳೆ. ಪಂಚಮಿ ದಿನ ಮಾಡುವಂಥದ್ದು, ನವರಾತ್ರಿಯ ಪಂಚಮಿ ದಿನ ಮಾಡುವಂಥದ್ದು. ಈ ಒಂದು ಆಚರಣೆಯಿಂದ ತಾಯಿ ಜಗನ್ಮಾತೆ ತೃಪ್ತಳಾದರೆ ಆಕೆಯ ಶೀಘ್ರ ಫಲವನ್ನು ಕೊಡುವಂಥದ್ದು. ಯಾರಾದರೂ ಸಂತಾನ ಭಾಗ್ಯಕ್ಕಾಗಿ ಜಗನ್ಮಾತೆಯನ್ನು ಆರಾಧನೆ ಮಾಡುವುದಾದರೆ ಶರನ್ನವರಾತ್ರಿಯಲ್ಲಿ ವಿಶೇಷವಾಗಿ ಪಂಚಮಿ ದಿನ ಸ್ಕಂದ ಮಾತೆಯ ಒಂದು ಆರಾಧನೆಯನ್ನು ಯಾರು ಮಾಡ್ತಾರೆ ಆಕೆ ವಿಶೇಷವಾಗಿ ಆಕೆಗೆ ವರವನ್ನು ಕೊಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ನನ್ನ ಪ್ರೀತಿಯ ವೀಕ್ಷಕರೇ, ತಾರಕಾಸುರನ ವಧೆಗೆಂದೇ ಸೃಷ್ಟಿಯಾದಂತಹ ಕಾರ್ತಿಕೇಯನ ಮೂಲ ಸ್ಕಂದ ಮಾತೆ. ಸ್ಕಂದ ಮಾತೆಯ ಸ್ವರೂಪ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ವಿಶೇಷವಾಗಿ ಸ್ಕಂದ ಮಾತೆ ನಮ್ಮ ಒಂದು ಮಾನಸಿಕವಾದಂತಹ ಕಲ್ಮಶವನ್ನು ದೂರ ಮಾಡ್ತಾಳೆ, ಮಾರ್ಗದರ್ಶಕಿಯಾಗಿರ್ತಾಳೆ. ಎಲ್ಲ ರೀತಿಯಲ್ಲೂ ಸಹಿತ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೆಳವಣಿಗೆ, ಯಾವುದು ನಮ್ಮ ಒಂದು ದೈವಶಕ್ತಿಯ ಆರಾಧನೆಯಲ್ಲಿ ಬರುವಂಥದ್ದು ಅನ್ನೋದನ್ನು ತಾಯಿ ಜಗನ್ಮಾತೆ ನಮಗೆಲ್ಲ ರೀತಿಯಲ್ಲೂ ಸಹಿತ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾಳೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ದೈವಿಯ ಒಂದು ಆರಾಧನೆ, ದೈವಶಕ್ತಿಯ ಒಂದು ಆರಾಧನೆ ನಮ್ಮ ಪ್ರತಿಯೊಬ್ಬರ ಒಂದು ಸಮೃದ್ಧಿಯ ಒಂದು ಆರಾಧನೆ ಆಗಿರುತ್ತೆ. ಸ್ಕಂದ ಮಾತೆಯ ಆರಾಧನೆಯನ್ನು ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಎಲ್ಲ ರೀತಿ ಸಂಕಷ್ಟಗಳು ಸಹಿತ ದೂರವಾಗುತ್ತೆ ಅಂತ ನಾವು ತಿಳಿಸ್ಕೊಡ್ಬೋದು. ಮಾತೃ ಸ್ವರೂಪಿಣಿಯಾಗಿ ಪ್ರತಿಯೊಬ್ಬ ಮನುಕುಲವನ್ನು, ಪ್ರಾಣಿಕುಲವನ್ನು, ಸಸ್ಯಕುಲವನ್ನು ರಕ್ಷಣೆಯನ್ನು ಮಾಡ್ತಿರೋಳೆ ಸ್ಕಂದ ಮಾತಾ, ಗೌರಿ, ಪಾರ್ವತಿ ಅಂತಲೂ ಸಹಿತ ಹೇಳ್ಬೋದು. ತ್ರಿದೈವಿ ಶಕ್ತಿಯ ಮೂಲ ಸ್ವರೂಪಿಣಿಯಾಗಿರುವಂತಹ ತಾಯಿ ಜಗನ್ಮಾತೆ ಪಾರ್ವತಿ ದೇವಿ ಪರ್ವತ ರಾಜನ ಮಗಳಾಗಿ, ಶಿವನ ಸಂಯೋಜನೆಯಾಗಿ, ಶಿವನ ವಿವಾಹವಾಗಿ, ಶಿವನನ್ನು ವಿವಾಹರ್ಥಳಾಗಿ ಮತ್ತು ವಿಶೇಷವಾಗಿ ಎಲ್ಲ ರೀತಿಯ ಒಂದು ದೈವ ಅನುಗ್ರಹಕ್ಕೆ ಪಾತ್ರಳಾಗಿ ಕೌಟುಂಬಿಕ ಅನುಷ್ಠಾನವನ್ನು ತೆಗೆದುಕೊಂಡು ಈಗ ಸ್ಕಂದ ಮಾತೆಯಾಗಿ ನಮ್ಮ ಮುಂದೆ ಬಂದು ನಿಂತಿದ್ದಾಳೆ ತಾಯಿ ಜಗನ್ಮಾತೆ. ಪಂಚಮ ದಿನ ಸ್ಕಂದ ಮಾತೆಯ ದಿನ ದೇವಿ ಕಾರ್ತಿಕೇಯನ ಒಂದು ಪುತ್ರನಿಗೆ ಅನುಷ್ಠಾನವನ್ನು ಕೊಡುವಂಥ ದಿನ. ಎಲ್ಲ ರೀತಿಯ ಸಮೃದ್ಧಿ, ಮಾರ್ಗದರ್ಶನ ಎಲ್ಲವನ್ನು ಕೊಡಲಿ ಅಂತಲೂ ಸಹಿತ ನಾವಿಲ್ಲಿ ಹರಿಸ್ತಾ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ಕಂದ ಮಾತೆಯ ಆಶೀರ್ವಾದವನ್ನು ಸಿಗಲಿ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ, ನನ್ನ ಆರಾಧ್ಯ ದೇವಿಯಾಗಿರುವಂಥ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಇದೇ ರೀತಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.